ಇದು ನಡೆದಿರೋದು ಜಕ್ಕಾಯಿಂದ ವಿಷಯ ಲೂಕನು ಬರೆದ ಸುವಾರ್ತೆ. ಓಕೆನಾ? ಈ ಮಾರ್ಕನ್ನು ಬರ್ದಾರಂತ ಮಾರ್ಕನ ವಿಷಯದಲ್ಲಿ ಇರುವಂಥ ಈ ಮಾತುಗಳು ಅವನಿಗೆ ಸ್ವಲ್ಪ ಆದ್ರೂ ವಿಷಯ ಗೊತ್ತಾಗಿರುತ್ತೆ ಇಲ್ವೋ? ಈ ಥರ ಒಂದು ಯೇಸು ಸ್ವಾಮಿ ಈ ಥರ ಒಂದು ಭಕ್ತನ ಮನೆಗೆ ಹೋದ್ರು, ಐಶ್ವರ್ಯವಂತನಿಗೆ ನಿನ್ನಲ್ಲಿರುವುದನ್ನು ಮಾರಿ ಕೊಡು ಅಂತ ಹೇಳಿದ್ರು. ಆದರೆ ಐಶ್ವರ್ಯವಂತನ ಕೇಳಲಿಲ್ಲ, ಆಸ್ತಿ ಉಳ್ಳವನಾಗಿದ್ದಕ್ಕೆ ಅವನು ದೇವ್ರನ್ನ ಬಿಟ್ಬಿಟ್ಟು ಹೋದ ಅಂತ ಈ ವಿಷಯಗಳು ಗೊತ್ತಾಗಿರುತ್ತೆ ಇಲ್ವೋ? ಗೊತ್ತಾಗದಿರೋದೊಂದು ಪರವಾಗಿಲ್ಲ ಪ್ರೇರೆ. ಆದರೆ ಕಣ್ಣಿನ ನೋಟದಲ್ಲಿ ನೋಡಿದ್ದಷ್ಟೇ ಯೇಸು ಕ್ರಿಸ್ತನ ಮನಸ್ಸು ಅರ್ಥ ಆಗೋಯ್ತು ಪ್ರೇರೆ. ನನ್ನಲ್ಲಿ ಏನಾದರೂ ನಾನು ಯಾರಾದ್ರೂ ಇಸ್ಕೊಂಡಿರೋ 4 ವರ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಂಥ ಬದಲಾವಣೆ ಬಂತು. ಇವತ್ತು ಸತ್ಯವೇದ ಗ್ರಂಥ ನಮ್ಮ ಕಣ್ಮುಂದೆ ಇದ್ರೂ ನಮಗೆ ದೇವ್ರ ಮನಸ್ಸು ಅರ್ಥ ಆಯ್ತಲ್ಲ ಪ್ರೇರೆ. ಅವತ್ತು ಗ್ರಂಥ ಇಲ್ಲ, ಏನು ಓದಿಲ್ಲ, ಜಕ್ಕಾಯನು ನೋಡಿದ ತಕ್ಷಣ ದೇವ್ರ ಪ್ರೇಮ ಅರ್ಥ ಆಗೋಯ್ತು. ದೇವರೇ ಬಡವ್ರ ಕಂಡ್ರೆ ನಂಗೆ ತುಂಬ ಪ್ರೀತಿ. ಹಾಂ ಹೌದಾ, ನಾನು ಇಸ್ಕೊಂಡಿದ್ರೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಂದರೆ ಎಂಥ ಭಕ್ತಿ ಅವನು. ನೋಡಿದ ಒಂದೇ ಒಂದು ನೋಟಕ್ಕೆ ಪ್ರೀತಿಲಿ ಬಿದ್ದೋದ ಪ್ರಿಯ.